ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ವಿಶೇಷ ಆಳನೋಟಕ್ಕೆ ಸ್ವಾಗತ. ನಾವಿವತ್ತು ಕನ್ನಡದ ಕವಿ ಸುದರ್ಶನ್ KS ಅವರ ಅಂದರೆ ವಿಷ್ಣುನುತ ಅಂತ ಅವರ ಕಾವ್ಯನಾಮ, ಅವರ ಪ್ರೇಮಗೀತಾಮೃತ ಸಂಕಲನದಿಂದ ಒಂದು ಚಿಕ್ಕ ಆದರೆ ತುಂಬ ತೀವ್ರವಾದ ಕವಿತೆ ನೋಡ್ತಾ ಇದೀವಿ. ಗೀತೆ ಟು ಪಲ್ಲವಿ. ಹೌದು, ನಮಸ್ಕಾರ. ಈ ಕವಿತೆ ಒಂಥರ ಪ್ರೇಮದ ತೀವ್ರ ಕ್ಷಣವನ್ನ ಹಿಡಿದಿಡುತ್ತೆ ಅಲ್ವಾ? ಖಂಡಿತ. ಇದರ ಮುಖ್ಯ ವಿಷಯ ಅಂದ್ರೆ ಪ್ರೇಮಿಯೊಬ್ಬ ತನ್ನ ಪ್ರಿಯಸಿಗೆ ಮುತ್ತಿಗಾಗಿ ಮಾಡುವ ಒಂದು ಭಾವನಾತ್ಮಕ ಮನವಿ. ಮನವಿ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಬಹುದು. ಅದರಲ್ಲಿ ಒಂದು ತುರ್ತು, ಒಂದು ಆರ್ದ್ರತೆ ಎಲ್ಲ ಬೆರೆತಿದೆ ಅನ್ಸುತ್ತೆ. ಮೊದಲ ಸಾಲುಗಳೇ ನೋಡಿ, ಏಕೆ ನಾಚಿಕೆ, ಏಕೆ ಅಂಜಿಕೆ, ನೀಡುಬಾರೆ ಮುತ್ತನು ಅಂತ ತುಂಬಾ ನೇರವಾಗಿ ಕೇಳೋದು. ನಿಜ ನಿಜ. ಆ ನೇರತೆ, ಆ ಸರಳತೆನೇ ಇದರ ವಿಶೇಷತೆ ಅನ್ಸುತ್ತೆ ಅಲ್ವಾ? ಹೆಚ್ಚೇನು ಪೀಠಿಕೆ ಇಲ್ಲದೆ ನೇರವಾಗಿ ವಿಷಯಕ್ಕೆ ಬರ್ತಾರೆ ಕವಿ. ಹೌದು. ಹಾಗಾಗಿ ನಮ್ಮ ಈ ಆಳನೋಟದ ಉದ್ದೇಶ ಏನು ಅಂದ್ರೆ, ಈ ಕೆಲವೇ ಸಾಲುಗಳಲ್ಲಿರೋ ಆ ಭಾವನೆಯ ಆಳ, ಆ ಚಿತ್ರಣಗಳು, ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಅಂತ. ಸರಿ. ಮುಖ್ಯವಾಗಿ ಕವಿ ಬಯಸೋದು ಪ್ರಿಯಸಿಯ ತುಟಿಯ ಜೇನಸ್ಪರ್ಶದಿಂದ ಬರುವ ಮತ್ತನ್ನು, ಅಂದ್ರೆ ಒಂದ್ ರೀತಿಯ ಅಮಲು ಅಥವಾ ಭಾವ ಪರವಶತೆ ಅಲ್ವಾ? ಹೌದು. ಆ ಮತ್ತು ಅನ್ನೋ ಪದ ಇಲ್ಲಿ ಗಮನಿಸ್ಬೇಕು. ಅದು ಬರೀ ಒಂದು ಫಿಸಿಕಲ್ ಟಚ್ ಅಲ್ಲ, ಅದರಿಂದ ಉಂಟಾಗುವ ಒಂದು ಆ ತಲ್ಲೀನತೆಯ ಸ್ಥಿತಿ. ಮೊದಲ ಚರಣದಲ್ಲೇ ನೋಡಿ, ಈ ಬಯಕೆಯನ್ನ ಪ್ರಕೃತಿಗೆ ಹೋಲಿಸಿ ಸಮರ್ಥಿಸ್ಕೊಳ್ಳೋ ತರ ಇದೆ. ಓಹೋ, ಹೌದಾ? ಹೇಗೆ? ಅಂದ್ರೆ ಹಗಲಲ್ಲಿ ಸೂರ್ಯ ಕಮಲ ಕೆನ್ನೆಗೆ ನೇಸರ ಮುತ್ತಿಕ್ಕೋದು. ಆಮೇಲೆ ರಾತ್ರಿ ಚಂದ್ರ ನೈದಿಲಿಯ ಜೋಡಿ ಕೆನ್ನೆಗೆ ಚಂದಿರ ಮುತ್ತಿಕ್ಕೋದು. ಇದನ್ನೆಲ್ಲ ಉದಾಹರಣೆಯಾಗಿ ಕೊಡ್ತಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಹೋಲಿಕೆ. ಅಂದ್ರೆ ಇದು ಬರೀ ಅಲಂಕಾರಕ ಅಥವಾ ಬೇರೆ ಏನಾದ್ರೂ ಅರ್ಥ ಇದೆಯಾ? ಇಲ್ಲ, ಬರೀ ಅಲಂಕಾರ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೊಂದು ಆಳವಾದ ಅರ್ಥ ಇದೆ ಅನಿಸುತ್ತೆ. ಹೇಗೆ ಸೂರ್ಯ ಚಂದ್ರ ಪ್ರತಿದಿನ ತಪ್ಪದೇ ಆ ಹೂಗಳನ್ನ ಮುಟ್ತಾರೋ, ಹಾಗೇನೆ ಪ್ರೀತಿಯಲ್ಲಿ ಈ ಮುತ್ತು ಅನ್ನೋದು ಕೂಡ ಅಷ್ಟೇ ಸಹಜ, ಅಷ್ಟೇ ನಿರೀಕ್ಷಿತವಾದ ಒಂದು ಕ್ರಿಯೆ ಅಂತ ಹೇಳೋ ಪ್ರಯತ್ನ ಇರ್ಬೋದು. ಅಂದ್ರೆ ಪ್ರಕೃತಿಯಲ್ಲಿ ನಡೆಯೋ ಹಾಗೆ ಇಲ್ಲೂ ನಡಿಬೇಕು, ನಾಚಿಕೆ ಪಡಬಾರ್ದು ಅಂತ. ಎಕ್ಸಾಕ್ಟ್ಲಿ. ಹಾಗೆ ನೀ ಬಳಿ ಬಂದು ಮುತ್ತನು ಕೊಟ್ರಿ ಕ್ಷಣ ಸುಂದರ ಅಂಟಾರಲ್ವಾ? ಆ ನೈಸರ್ಗಿಕ ಘಟನೆಗಳಷ್ಟು ಇದು ಸಹಜ, ಸುಂದರ ಅಂತ ಪ್ರೇಮಿ ಭಾವಿಸ್ತಿದ್ದಾನೆ. ಪ್ರಕೃತಿಯಲ್ಲಿರೋ ಆ ಓಪನ್ನೆಸ್ಗೂ ಮಾನವ ಸಂಬಂಧಗಳಲ್ಲಿ ಕೆಲವೊಮ್ಮೆ ಕಾಣೋ ಈ ನಾಚಿಕೆ, ಅಂಜಿಕೆಗಳಿಗೂ ಇಲ್ಲೊಂದು ಕಾಂಟ್ರಾಸ್ಟ್ ಇದೆ. ಓಕೆ. ಹಾಗಾದ್ರೆ ಮೊದಲ ಚರಣದಲ್ಲಿ ಒಂದು ಕೋಮಲವಾದ ರಿಕ್ವೆಸ್ಟ್ ಇದೆ, ಪ್ರಕೃತಿಯನ್ನೇ ಸಾಕ್ಷಿ ಇಟ್ಕೊಂಡು. ಹೌದು. ಅದೇ ಎರಡನೇ ಚರಣಕ್ಕೆ ಬರ್ತಿದ್ದ ಹಾಗೆ ಈ ಧ್ವನಿ ಸ್ವಲ್ಪ ಬದಲಾಗುತ್ತೆ ಅಲ್ವಾ? ಭಾವನೆ ಇನ್ನೂ ತೀವ್ರ ಆದಾಗ ಕಾಣುತ್ತೆ. ಖಂಡಿತವಾಗಿಯೋ. ಅಲ್ನೋಡಿ, ನಿನ್ನ ತುಟಿಯ ಜೇನ ಕಡಲಲ್ಲಿ ಬೀಯುವ ಆಸೆ ಪರಿಮಳೆ ಅಂತಾರೆ. ಆಹಾ, ಜೇನು ಕಡಲು. ಹೌದು. ಜೇನು ಅನ್ನೋ ರೂಪಕ ಮುಂದುವರೆದಿದೆ, ಆದ್ರೆ ಅದು ಈಗ ಕಡಲಾಗಿದೆ. ಅಂದ್ರೆ ಬರೀ ರುಚಿ ಸವಿಯೋದಲ್ಲ, ಆ ಕಡಲಲ್ಲಿ ಈಜಬೇಕು, ಪೂರ್ತಿಯಾಗಿ ಮುಳುಗಿ ಹೋಗ್ಬೇಕು ಅನ್ನೋ ಒಂದು ತೀವ್ರವಾದ ಹಂಬಲ. ಪರಿಮಳೆ ಅನ್ನೋ ಪದ ಕೂಡ ಆ ಅನುಭವಕ್ಕೆ ಇನ್ನೊಂದು ಲೇಯರ್ ಸೇರಿಸುತ್ತೆ. ಕರೆಕ್ಟ್. ಆ ಕಡಲು ಅನ್ನೋ ಪದವೇ ಬಯಕೆಯ ಒಂದು ಅಗಾಧತೆಯನ್ನು ಸೂಚಿಸುತ್ತೆ. ಆಮೇಲೆ ಕೋಟಿ ಮುತ್ತಿನ ಬಳವಳಿಯ ನೀಡು ಬೇಗನೆ ಕೋಮಲೆ ಅನ್ನೋವಾಗಂತೂ ವಾವ್, ಅದು ಬೇರೆ ಲೆವೆಲ್. ಹೌದು. ಒಂದಲ್ಲ ಎರಡಲ್ಲ, ಕೋಟಿ ಮುತ್ತುಗಳು. ಅದು ಅಕ್ಷರಶಃ ಕೋಟಿ ಅಂತನಾ ಅಥವಾ? ಇಲ್ಲ, ಅದೊಂದು ಸಂಖ್ಯೆಗಿಂತ ಹೆಚ್ಚಾಗಿ ಮಿತಿಯಿಲ್ಲದ ಬಯಕೆ, ಒಂದು ಅನಂತತೆಯ ಸಂಕೇತ ಅದು. ಕೋಟಿ ಎಂದ್ರೆ ಅಷ್ಟು ಬೇಕು ಅಂತ. ಜೊತೆಗೆ ಬೇಗನೆ ಅನ್ನೋ ಪದದಲ್ಲಿರೋ ಆ ಅರ್ಜೆನ್ಸಿ, ಅದು ಗಮನಿಸ್ಬೇಕು. ಖಂಡಿತ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಪ್ರೇಯಸಿಯನ್ನ ನಿರ್ಮಲೆ, ಕೋಮಲೆ ಅಂತ ಅಷ್ಟು ಮೃದುವಾಗಿ ಕರೀತಲೇ ಇಷ್ಟು ತೀವ್ರವಾದ ಬೇಡಿಕೆ ಇಡೋದು, ಇದೊಂಥರ ವೈರುಧ್ಯ ಅನ್ನಿಸ್ಬಹುದು. ಹೌದಲ್ವಾ? ಅವಳ ಕೋಮಲತೆಯನ್ನೇ ಹೊಗಳಿ ಆಮೇಲೆ ಇಷ್ಟು ಅರ್ಜೆಂಟಾಗಿ ಕೇಳ್ತಾರೆ. ಬಹುಶಃ ಅವಳ ನಿರ್ಮಲತೆ, ಕೋಮಲತೆಯನ್ನೇ ಮುಂದಿಟ್ಟು, ನೀನಿಷ್ಟು ಒಳ್ಳೆಯವಳು, ಇಷ್ಟು ಸಹಜವಾದ ಪ್ರೀತಿಗೆ ಯಾಕೆ ಈ ನಾಚಿಕೆ, ಅಂಜಿಕೆ ತೋರಿಸ್ತಿದ್ಯಾ ಅಂತ ಪರೋಕ್ಷವಾಗಿ ಪ್ರಶ್ನಿಸ್ತಿರಬಹುದು. ಅದು ಸರಿ. ಸುಮ್ಮನೇತಕ್ಕೆ ಯೋಚಿಸುತ್ತ ನೀ ನಿಂತೆ ದೂರದಿ ನಿರ್ಮಲೆ ಅನ್ನೋ ಸಾಲಲ್ಲಿ ಒಂಚೂರು ಅಸಹನೆ ಕೂಡ ಕಾಣುತ್ತಲ್ವಾ? ಕಾಯೋ ನೋವು. ನಿಖರವಾಗಿ
ಅವಳ ಹಿಂಜರಿಕೆಗೆ ಕಾರಣವೇ ಇಲ್ಲ ಅನ್ನೋ ಭಾವನೆ ಕವಿಯಲ್ಲಿದೆ. ಹಾಗಾದ್ರೆ ಕವಿತೆ ಶುರುವಾಗಿದ್ದು ಏಕೆ ನಾಚಿಕೆ, ಏಕೆ ಅಂಜಿಕೆ ಅನ್ನೋ ಒಂದು ಪ್ರಶ್ನೆಯಿಂದ ಹೌದು. ಕೊನೆಗೆ ಬರುವಷ್ಟರಲ್ಲಿ ಅದು ಹೇಗೆ ಬದಲಾಗುತ್ತೆ? ಕೊನೆಯಲ್ಲಿ ತೊರೆದು ನಾಚಿಕೆ ಅಂಜಿಕೆಯನ್ನು ಸುರಿಸೆ ಮುತ್ತಿನ ಸುರಿಮಳೆ ಅಂತ ನೇರವಾದ ಸ್ವಲ್ಪ ಸ್ಟ್ರಾಂಗ್ ಆದ ಒತ್ತಾಯಕ್ಕೆ ಬಂದು ನಿಲ್ಲುತ್ತೆ. ಸುರಿಮಳೆ ಮತ್ತೊಂದು ದೊಡ್ಡ ರೂಪಕ. ಹೌದು. ಕಡಲು, ಕೋಟಿ, ಈಗ ಸುರಿಮಳೆ ಎಲ್ಲವೂ ಆ ಬಯಕೆಯ ಅಗಾಧತೆ, ಅನಂತತೆಯನ್ನೇ ಸೂಚಿಸತ್ತೆ. ಮುತ್ತಿನ ಮಳೆಯನ್ನೇ ಸುರಿಸುವಂತ. ಅದು ಕೇವಲ ಬೇಡಿಕೆಯಾಗಿ ಉಳಿಯದೆ ಒಂಥರ ಆಗ್ನೇಯ ಧ್ವನಿ ತರ ಕೇಳಿಸುತ್ತೆ ಕೊನೆಗೆ. ಹಾಗಾಗಿ ಆ ಪ್ರಶ್ನೆಯಿಂದ ಶುರುವಾಗಿ ಕೋರಿಕೆ, ಆಮೇಲೆ ತುರ್ತು, ಕೊನೆಗೆ ಈ ಒತ್ತಾಯದವರೆಗಿನ ಒಂದು ಎಮೋಷನಲ್ ಜರ್ನಿ ಈ ಕವಿತೆಯಲ್ಲಿದೆ. ಪರ್ಫೆಕ್ಟ್ ಆಗಿ ಹೇಳ್ರಿ. ಅದೇ ಈ ಪುಟ್ಟ ಕವಿತೆಯ ಶಕ್ತಿ. ಮತ್ತೊಮ್ಮೆ ನೆನಪಿಸೋದಾದ್ರೆ ಈ ಕವಿತೆ ಬರೆದವರು ಸುದರ್ಶನ್ KS, ಕಾವ್ಯನಾಮ ವಿಷ್ಣುನುತ ಮತ್ತು ಇದು ಪ್ರೇಮ ಗೀತಾಮೃತ ಅನ್ನೋ ಸಂಕಲನದ್ದು. ಹೌದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಪಲ್ಲವಿ ಗೀತೆ ಪ್ರಣಯದ ಹಂಬಲವನ್ನ ತುಂಬಾ ನೇರವಾಗಿ, ಉತ್ಕಟವಾಗಿ ಹೇಳುತ್ತೆ. ನಾಚಿಕೆ, ಅಂಜಿಕೆಯನ್ನೆಲ್ಲ ಬದಿಗಿಟ್ಟು ಪ್ರೀತಿಯನ್ನ ಮುಕ್ತವಾಗಿ ಅನುಭವಿಸೋ ಬಯಕೆ ಇಲ್ಲಿ ಮುಖ್ಯವಾಗಿದೆ. ಒಂದ್ ಕಡೆ ಸೂರ್ಯಕಮಲ, ಚಂದ್ರನೈದೇಲಿ ಅಂಥ ಸರಳ ಸುಂದರ ಚಿತ್ರಣಗಳಿದ್ರೆ, ಇನ್ನೊಂದ್ ಕಡೆ ತುಟಿಯ ಜೇನು, ಮುತ್ತಿನ ಕಡಲು, ಮುತ್ತಿನ ಸುರಿಮಳೆಯಂತಹ ಆ ಪವರ್ಫುಲ್ ಆದ ರೂಪಕಗಳಿವೆ. ಇವೆರಡನ್ನು ಸೇರಿಸಿ ಆಳವಾದ ಭಾವನೆಯನ್ನ ಸರಳ ಭಾಷೆಯಲ್ಲೇ ತುಂಬಾ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ನಿಜ. ಆ ಭಾಷೆಯ ಸರಳತೆಯೇ ಭಾವನೆಯ ತೀವ್ರತೆಯನ್ನ ಹೆಚ್ಚಿಸುತ್ತೆ ಅಂತನೂ ಅನ್ಸುತ್ತೆ ಕೆಲವೊಮ್ಮೆ, ಅಲ್ವಾ? ಹೌದೌದು. ಅಂದ್ರೆ ಜಾಸ್ತಿ ಅಲಂಕಾರಿಕ ಪದಗಳ ಭಾರ ಇಲ್ದೆ ನೇರ ಮಾತು, ಸ್ಟ್ರಾಂಗ್ ರೂಪಕಗಳು, ಇವುಗಳ ಮೂಲಕವೇ ಪ್ರೀತಿಯಲ್ಲಿರೋ ಆ ಬಯಕೆ, ಮೃದುತ್ವ, ತುರ್ತು ಎಲ್ಲವನ್ನೂ ಹಿಡ್ದಿಟ್ಟಿದ್ದಾರೆ. ಆ ನಿಸರ್ಗದ ಜೊತೆ ಹೋಲ್ಸೋದಿದೆಯಲ್ಲ, ಅದು ಆ ಭಾವನೆಗಳಿಗೆ ಒಂಥರ ಯೂನಿವರ್ಸಲ್ ಫೀಲ್ ಕೊಡುತ್ತಲ್ವಾ? ಎಲ್ಲಾ ಕಡೆ ಹೀಗೆ ನಡೆಯೋದು ಸಹಜ ಅನ್ನೋ ಹಾಗೆ. ಹೌದು. ಅದಕ್ಕೆ ಒಂದು ಅನಿವಾರ್ಯತೆಯನ್ನ ತಂದುಕೊಡುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಚಿಂತನೆಗೆ ಇಲ್ಲಿ ಒಂದು ವಿಷಯ ಬಿಟ್ಟು ಹೋಗೋಣವಾ? ಖಂಡಿತ ಹೇಳಿ. ಈ ಕವಿತೆಯಲ್ಲಿರೋ ನಿಸರ್ಗದ ರೂಪಕಗಳು, ಸೂರ್ಯ, ಚಂದ್ರ, ಹೂಗಳು, ಇವು ಬರೀ ಹೋಲಿಕೆಗಳ ಅಥವಾ ಪ್ರೇಮಿಯ ಭಾವನೆಗಳನ್ನ, ಅವನ ಬೇಡಿಕೆಯನ್ನ ಒಂಥರ ನೈತಿಕವಾಗಿ ಸರಿಯಂತ ಸಮರ್ಥಿಸೋಕೆ ಬಳಸಿದ ಸಾಧನಗಳೂ ಹೌದಾ? ಇದು ಯೋಚನೆ ಮಾಡಬೇಕಾದ ಪ್ರಶ್ನೆನೇ. ಆ ನಿಸರ್ಗದ ಸಾಕ್ಷಿ ಅವನ ಬೇಡಿಕೆಗೆ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಅಂತ. ಹೌದು. ಒಳ್ಳೆ ಪ್ರಶ್ನೆ. ಈ ಆಲೋಚನೆಯೊಂದಿಗೆ ಇವತ್ತಿನ ಈ ಪ್ರೇಮಗೀತೆಯ ಆಳನೋಟವನ್ನು ಮುಗಿಸೋಣ ಅನ್ಸುತ್ತೆ. ಖಂಡಿತ. ನಮ್ ಜೊತೆ ಸೇರಿದ್ದಕ್ಕೆ ಧನ್ಯವಾದಗಳು. ಇಂದಿನ ಈ ಆಳನೋಟ ಇಲ್ಲಿಗೆ ಸಮಾಪ್ತಿ.